ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಕ್ಲಾಸಿಗೆ ಸ್ವಾಗತ. ನಾನು ಗಣೇಶ್ ನಾಯಕ್. ಇವತ್ತಿನ ದಿನ ನಾನು ಒಂದು ವಿಶೇಷವಾದ ಟಾಪಿಕನ್ನು ಹಿಡ್ಕೊಂಡು ಬಂದಿದ್ದೆ. ಅದೇನಂತ ಹೇಳಿದರೆ, ವಿಲ್, ವುಡ್, ಮೇ, ಕ್ಯಾನ್, ಕುಡ್ ಇವುಗಳ ಜೊತೆ ನಾವು ಪ್ರಶ್ನಾವಾಕ್ಯವನ್ನು ಹೇಗೆ ತಯಾರು ಮಾಡಬೇಕು, ಅಂದರೆ ವಿನಂತಿಯನ್ನು ಹೇಗೆ ಮಾಡಬೇಕು, ಯಾವ ಥರ ಪದ ಬಂದಾಗ ಯಾವ ಥರ ವಿನಂತಿಯನ್ನು ಮಾಡಿದರೆ ಹೇಗಿರುತ್ತೆ ಅಂಥೇಳಿ ಇದನ್ನು ತಿಳಿಸ್ಕೊಡ್ಲಿಕ್ಕೆ ನಾನಿವತ್ತು ಈ ಒಂದು ಪಾಠವನ್ನು ಸ್ಟಾರ್ಟ್ ಮಾಡಿದ್ದೇನೆ. ನೋಡಿ, ಸಭ್ಯತೆಯಿಂದ ಏನಾದರೂ ನಾವು ಕೋರಲಿಕ್ಕೆ, ಅಂದರೆ ಬೇರೆಯವ್ರ ಹತ್ರ ಏನಾದರೂ ರಿಕ್ವೆಸ್ಟ್ ಮಾಡಲಿಕ್ಕೆ ನಾವು ವಿಲ್, ವುಡ್, ಕ್ಯಾನ್, ಕುಡ್ ಇದನ್ನು ಬಳಸ್ತೀವಿ. ಆಲ್ರೆಡಿ ನಮಗೆ ಗೊತ್ತಿದೆ. ಕ್ಯಾನನ್ನು ಕೇಳಿದರೆ ಸ್ವಲ್ಪ ನಾರ್ಮಲ್ ಆಗಿರುತ್ತೆ. ವುಡ್ಡನ್ನು ಸೇರಿಸಿ ಕೇಳಿದಾಗ ಆ ಪ್ರಶ್ನೆ ತುಂಬ ಪೊಲೈಟಾಗಿ, ಅಂದರೆ ತುಂಬ ಸೌಜನ್ಯಪೂರಿತವಾಗಿ ಇರುತ್ತೆ. ಇದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ವಿಲ್ ಯು ಹೆಲ್ಪ್ ಮೀ, ವುಡ್ ಯು ಹೆಲ್ಪ್ ಮೀ, ಕ್ಯಾನ್ ಯು ಹೆಲ್ಪ್ ಮೀ, ಕುಡ್ ಯು ಹೆಲ್ಪ್ ಮೀ, ಇದು ನಾಲ್ಕು ಒಂದೇ. ಇದೇನು ಹೇಳ್ತಿದೆ ಅಂದರೆ, ನೀನು ನನಗೆ ಸಹಾಯ ಮಾಡ್ತೀಯಾ. ಆದರೆ ಕ್ಯಾನ್, ವಿಲ್, ಕುಡ್ ಇದಕ್ಕಿಂತ ವುಡ್ಡನ್ನು ಬಳಸಿದಾಗ ಅದು ಹೆಚ್ಚು ಸೌಜನ್ಯಪೂರಿತವಾದ ವಾಕ್ಯ ಆಗಿ ಪರಿವರ್ತನೆ ಆಗುತ್ತೆ. ಓಕೆ, ಅದೇ ಥರ ಮತ್ತೊಂದು, ವಿಲ್ ಯು ಹ್ಯಾವ್ ಟೀ, ವುಡ್ ಯು ಹ್ಯಾವ್ ಟೀ, ಕ್ಯಾನ್ ಯು ಹ್ಯಾವ್ ಟೀ, ಕುಡ್ ಯು ಹ್ಯಾವ್ ಟೀ, ನೀನು ಟೀ ತೆಗೆದುಕೊಳ್ತೀಯಾ. ಇದು ಕೂಡ ಸೇಮ್. ಎಲ್ಲದಕ್ಕಿಂತ ಜಾಸ್ತಿ ವುಡ್ಡನ್ನು ಬಳಸಿದಾಗ ಅದು ತುಂಬ ಸೌಜನ್ಯಪೂರಿತವಾಗಿರುತ್ತೆ. ಹೀಗೆ ನಾನು ಇವುಗಳಿಗೆ ಸಂಬಂಧಪಟ್ಟಂತೆ ವಾಕ್ಯಗಳನ್ನು ತಯಾರು ಮಾಡಿದ್ದೇನೆ. ಅವುಗಳನ್ನೇ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ಅದನ್ನು ನೋಡಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಮೊದಲನೇದಾಗಿ ವಿಲ್ ಯು ಹೆಲ್ಪ್ ಮೀ, ನೀನು ನನಗೆ ಸಹಾಯ ಮಾಡ್ತೀಯಾ. ವಿಲ್ ಯು ಹ್ಯಾವ್ ಟೀ, ನೀನು ಟೀ ತೊಗೊಳ್ತೀಯಾ. ವಿಲ್ ಯು ಲಿಸನ್ ಟು ಮೀ, ಲಿಸನ್ ಅಂದರೆ ಆಲಿಸುವುದು, ನಾನು ಹೇಳೋದನ್ನು ನೀನು ಕೇಳ್ತೀಯಾ, ನಾನು ಹೇಳೋದನ್ನು ಕೇಳು. ವಿಲ್ ಯು ಪ್ಲೀಸ್ ವೇಟ್ ಫಾರ್ ಮೀ 10 minutes, ದಯವಿಟ್ಟು ನೀ ನನಗೆ 10 ನಿಮಿಷ ಕಾಯ್ತೀಯಾ, ಅಂದರೆ ವೇಟ್ ಮಾಡು, 10 ನಿಮಿಷದಲ್ಲಿ ಬರ್ತೀನಿ ನಾನು. ವಿಲ್ ಯು ಪಾಸ್ ದ ಶುಗರ್ ಪ್ಲೀಸ್, ದಯವಿಟ್ಟು ಆ ಸಕ್ಕರೆ ಡಬ್ಬನ ಈ ಕಡೆ ಕೊಡ್ತೀಯಾ. ವಿಲ್ ಯು ಸೈನ್ ದಿಸ್ ರಿಜಿಸ್ಟರ್ ಪ್ಲೀಸ್, ದಯವಿಟ್ಟು ಈ ರಿಜಿಸ್ಟರ್ನಲ್ಲಿ ಸಹಿ ಹಾಕ್ತೀರಾ. ವಿಲ್ ಯು ಪ್ಲೀಸ್ ರಿಮೈಂಡ್ ಮೀ ಆಫ್ ದಿಸ್ ಲೇಟರ್, ನೀವು ದಯಮಾಡಿ ಅದ್ರ ಬಗ್ಗೆ ನನಗೆ ನಂತರ ಜ್ಞಾಪಿಸ್ತೀರಾ, ಅಂದರೆ ಈ ವಿಷಯನ ಸ್ವಲ್ಪ ನನಗೆ ಆಮೇಲೆ ನೆನಪು ಮಾಡ್ತೀರಾ. ವಿಲ್ ಯು ಪ್ಲೀಸ್ ಡ್ರಾಪ್ ಮೀ ಆ್ಯಟ್ ದ ಕಾಲೇಜ್, ದಯವಿಟ್ಟು ನನ್ನನ್ನು ಸ್ವಲ್ಪ ಕಾಲೇಜ್ ಹತ್ರ ಡ್ರಾಪ್ ಮಾಡ್ತೀರಾ. ವಿಲ್ ಯು ಪ್ಲೀಸ್ ಹೆಲ್ಪ್ ಮೀ ವಿತ್ ಮೈ ವರ್ಕ್, ನನ್ನ ಕೆಲಸದಲ್ಲಿ ನಂಗೆ ಸ್ವಲ್ಪ ಸಹಾಯ ಮಾಡ್ತೀರಾ. ವಿಲ್ ಯು ಜಾಯಿನ್ ಮೀ ಫಾರ್ ಎ ಕಪ್ ಆಫ್ ಕಾಫಿ, ಕಾಫಿ ಕುಡಿಲಿಕ್ಕೆ ನನ್ನ ಜೊತೆ ಬರ್ತೀರಾ. ವಿಲ್ ಯು ಲೆಂಡ್ ಮೀ ಯುವರ್ ಬುಕ್, ದಯವಿಟ್ಟು ನೀವು ನಿಮ್ಮ ಪುಸ್ತಕನ ನನಗೆ ಕೊಡ್ತೀರಾ. ಲೆಂಡ್ ಅಂದರೆ ಸಾಲ ಕೊಡು, ಅಂದರೆ ಈಗ ಕೊಡಿ, ನಾನು ಆಮೇಲೆ ಅದನ್ನು ಓದಿ ಕೊಡ್ತೀನಿ ಅನ್ನೋ ಅರ್ಥ. ವಿಲ್ ಯು ಲೆಂಡ್ ಮೀ ಯುವರ್ ಬುಕ್. ಹಾಗೆ ವಿಲ್ ಯು ಪ್ಲೀಸ್ ಅಂಟೈ ದಿಸ್ ನಾಟ್ ಅಂದರೆ ಗಂಟು, ಅಂಟೈ ಅಂದರೆ ಬಿಚ್ಚುವುದು, ಸ್ವಲ್ಪ ಈ ಗಂಟನ್ನು ಬಿಡಿಸ್ತೀರಾ. ವಿಲ್ ಯು ಪ್ಲೀಸ್ ಥಿಂಕ್ ಓವರ್ ದಿಸ್ ಮ್ಯಾಟರ್, ದಯವಿಟ್ಟು ಈ ವಿಷಯದಲ್ಲಿ ಸ್ವಲ್ಪ ಯೋಚನೆ ಮಾಡ್ತೀರಾ, ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಹೇಳಿ ನನಗೆ ಏನಾಗುತ್ತೆ ಅಂತೇಳಿ ಅಂತ. ಆಮೇಲೆ ವಿಲ್ ಯು ಪ್ಲೀಸ್ ಟರ್ನ್ ಆಫ್ ದ ಲೈಟ್ ಬಿಫೋರ್ ಯು ಲೀವ್, ನೀವು ಹೋಗೋಕ್ಕಿಂತ ಮುಂಚೆ ದಯವಿಟ್ಟು ಲೈಟನ್ನು ಆಫ್ ಮಾಡ್ತೀರಾ. ವಿಲ್ ಯು ಪ್ಲೀಸ್ ಟೆಲ್ ಮೀ ವೆನ್ ದ ಟ್ರೈನ್ ಟು ಚೆನ್ನೈ ಡಿಪಾರ್ಟ್ಸ್, ದಯವಿಟ್ಟು ಚೆನ್ನೈಗೆ ರೈಲು ಯಾವಾಗ ಹೊರಡುತ್ತದೆ ಅಂತ ತಿಳಿಸ್ತೀರಾ. ಹಾಗೆಯೇ ವಿಲ್ ಯು ಪ್ಲೀಸ್ ಟೆಲ್ ಮೀ ವೆನ್ ದ ಟ್ರೈನ್ ಫ್ರಮ್ ಚೆನ್ನೈ ಅರೈವ್ಸ್, ಅರೈವ್ ಅಂದರೆ ಬರುವುದು, ದಯವಿಟ್ಟು ಚೆನ್ನೈನಿಂದ ಬರುವ ರೈಲು ಯಾವಾಗ ತಲುಪುತ್ತದೆ, ಇಲ್ಲಿ ಬಂದು ಯಾವಾಗ ತಲುಪ್ತದೆ ಅಂತ ನನಗೆ ಹೇಳ್ತೀರಾ. ಅರೈವ್ ಅಂದರೆ ತಲುಪೋದು, ಡಿಪಾರ್ಟ್ಸ್ ಅಂದರೆ ಹೊರಡೋದು. ನೆನ್ಪಿಟ್ಕೊಳ್ಳಿ, ರೈಲು ಇಲ್ಲಿಂದ ಹೊರಡೋ ವಿಷಯ ಬಂದಾಗ ಡಿಪಾರ್ಟ್ ಅಂತ ಆಗುತ್ತೆ, ರೈಲು ಅಲ್ಲಿಂದ ಬರೋ ವಿಷಯ ಬಂದಾಗ ಅರೈವ್ಸ್ ಅಂತ ಆಗುತ್ತೆ. ವಿಲ್ ಯು ಪ್ಲೀಸ್ ಗಿವ್ ಮೀ 1 second class ಟಿಕೆಟ್ ಫಾರ್ ಚೆನ್ನೈ, ದಯವಿಟ್ಟು 2nd class ಟಿಕೆಟನ್ನು ಕೊಡಿ, ಎಲ್ಲಿಗೆ, ಚೆನ್ನೈಗೆ. ಅದೇ ಥರ ವುಡ್ ಯು ಬಂದಾಗ ಯಾವ ಥರ ವಾಕ್ಯಗಳು ಬರುತ್ತೆ ಅದನ್ನು ಕೂಡ ನೋಡಿ. ವುಡ್ ಯು ಹೆಲ್ಪ್ ಮೀ, ನೀನು ನನಗೆ ಸಹಾಯ ಮಾಡ್ತೀಯಾ. ವುಡ್ ಯು ಪ್ಲೀಸ್ ವೇಟ್ ಫಾರ್ ಸಮ್ ಟೈಮ್, ಸ್ವಲ್ಪ ಹೊತ್ತು ಕಾಯ್ತೀಯಾ. ವುಡ್ ಯು ಪ್ಲೀಸ್ ಕಾಲ್ ಮೀ ಆ್ಯಂಡ್ ಆಟೋ, ದಯವಿಟ್ಟು ನನಗೊಂದು ಆಟೋ ಕರಿತೀರಾ. ವುಡ್ ಯು ಲೈಕ್ ಎ ಕಪ್ ಆಫ್ ಟೀ, ನೀವು ಒಂದು ಟೀನ ಅಪೇಕ್ಷಿಸ್ತೀರಾ, ಅಂದರೆ ನಿಮ್ಗೊಂದು ಟೀ ಬೇಕಾ, ಟೀ ಕುಡಿತೀರಾ ಅಂತ ಕೇಳಲಿಕ್ಕೆ ವುಡ್ಡನ್ನು ಬಳಸಿ ವಾಕ್ಯವನ್ನು ತಯಾರು ಮಾಡ್ತಾರೆ. ವುಡ್ ಯು ಪ್ಲೀಸ್ ಪಾಸ್ ದ ಸಾಲ್ಟ್ ಟು ಮೀ, ಉಪ್ಪನ್ನು ಈ ಕಡೆ ಕೊಡಿ, ಅಂದರೆ ಟೇಬಲ್ ಮೇಲೆ ಉಪ್ಪಿರುತ್ತೆ, ಆ ಉಪ್ಪನ್ನು ನನ್ನ ಹತ್ರ ಕೊಡಿ, ನನ್ನ ಹತ್ರ ತಳ್ಳಿ ಅಂತ ಹೇಳಲಿಕ್ಕೆ ಈ ಥರ ಕೇಳ್ತಾರೆ. ಏನಂತೇಳಿ, ವುಡ್ ಯು ಪ್ಲೀಸ್ ಪಾಸ್ ದ ಸಾಲ್ಟ್ ಟು ಮೀ. ಆಮೇಲೆ ವುಡ್ ಯು ಪ್ಲೀಸ್ ಗೆಟ್ ಮೀ ಎ ಗ್ಲಾಸ್ ಆಫ್ ವಾಟರ್,
ನನಗೆ ಒಂದು ಲೋಟ ನೀರು ಕೊಡುವ ಕೃಪೆ ಮಾಡ್ತೀರಾ ಅಂದರೆ ದಯವಿಟ್ಟು ನನಗೊಂದು ಲೋಟ ನೀರು ಕೊಡ್ತೀರಾ ಅಂತ ಕೇಳುವಾಗ ಈ ಥರ ಕೇಳ್ತಾರೆ. ವುಡ್ ಯು ಪ್ಲೀಸ್ ಟೇಕ್ ಡೌನ್ ದ ಇನ್ಫಾರ್ಮೇಷನ್, ದಯವಿಟ್ಟು ಈ ಸಮಾಚಾರವನ್ನು ಬರ್ಕೊಳ್ತೀರಾ. ವುಡ್ ಯು ಪ್ಲೀಸ್ ಲುಕ್ ಓವರ್ ದ ಮ್ಯಾಟರ್, ದಯವಿಟ್ಟು ಈ ವಿಷಯವನ್ನು ಸ್ವಲ್ಪ ಗಮನಿಸ್ತೀರಾ, ಈ ವಿಷಯನ ಸ್ವಲ್ಪ ಚರ್ಚೆ ಮಾಡಬೇಕಿದೆ, ಇದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಅಂದರೆ ಇದನ್ನು ಸ್ವಲ್ಪ ನೋಡಿ ಇದೇನಂತ ಅಂತೇಳಿ. ವುಡ್ ಯು ಲೈಕ್ ಟು ಕಮ್ ವಿತ್ ಮೀ, ನೀವು ನನ್ನ ಜೊತೆ ಬರಲಿಕ್ಕೆ ಇಷ್ಟಪಡ್ತೀರಾ. ವುಡ್ ಯು ಪ್ಲೀಸ್ ಸ್ಪೀಕ್ ಅಲೌಡ್, ಸ್ವಲ್ಪ ಜೋರಾಗಿ ಮಾತಾಡ್ತೀರಾ. ವುಡ್ ಯು ಪ್ಲೀಸ್ ಟಾಕ್ ಸ್ಲೋಲಿ, ಸ್ವಲ್ಪ ಮೆಲ್ಲಗೆ ಮಾತಾಡ್ತೀರಾ. ವುಡ್ ಯು ಲೈಕ್ ಎನಿ ಮೋರ್ ಆಫ್ ದಿಸ್, ನಿಮ್ಗೆ ಇನ್ನೂ ಸ್ವಲ್ಪ ಬೇಕಿತ್ತಾ, ಅಂದರೆ ಯಾವುದಾದ್ರೂ ಒಂದು ಏನು ನಾನು ಕೊಡ್ತಾ ಇದ್ದೀನಿ ಅವರಿಗೆ, ಇನ್ನೂ ನಿಮ್ಗೆ ಸ್ವಲ್ಪ ಜಾಸ್ತಿ ಬೇಕಾ ಅಂತ ಕೇಳಲಿಕ್ಕೆ ಆವಾಗ ನಾವು ಏನು ಹೇಳ್ತೀವಿ, ವುಡ್ ಯು ಲೈಕ್ ಎನಿ ಮೋರ್ ಆಫ್ ದಿಸ್, ನಿಮ್ಗೆ ಇನ್ನೂ ಸ್ವಲ್ಪ ಬೇಕಾ. ವುಡ್ ಯು ಲೈಕ್ ಸಮ್ ಮೋರ್ ಆಫ್ ದಿಸ್ ಬ್ರೆಡ್, ನಿಮ್ಗೆ ಇನ್ನೂ ಸ್ವಲ್ಪ ಬ್ರೆಡ್ ಬೇಕಿತ್ತಾ. ವುಡ್ ಯು ಲೈಕ್ ಎ ಕಪ್ ಆಫ್ ಟೀ ಆರ್ ಎ ಗ್ಲಾಸ್ ಆಫ್ ಲೈಮ್ ಜ್ಯೂಸ್, ಇಲ್ಲಿ ನೋಡಿ ನಿಮಗೆ ಒಂದು ಕಪ್ ಟೀ ಬೇಕಾ ಅಥವಾ ಲಿಂಬೆಹಣ್ಣಿನ ಶರ್ಬತ್ ಬೇಕಾ. ವುಡ್ ಯು ಪೀಲ್ ಮೀ ಆ್ಯನ್ ಆ್ಯಪಲ್ ಪ್ಲೀಸ್, ದಯವಿಟ್ಟು ಈ ಒಂದು ಸೇಬಿನ ಸಿಪ್ಪೆಯನ್ನು ತೆಗೆದುಕೊಡ್ತೀರಾ. ಪೀಲ್ ಅಂದರೆ ಸಿಪ್ಪೆಯನ್ನು ತೆಗೆಯೋದು. ವುಡ್ ಯು ಬಿ ಏಬಲ್ ಟು ಹೆಲ್ಪ್ ಮೀ, ನನಗೇನಾದರೂ ಸಹಾಯ ಮಾಡಬಲ್ಲಿರಾ, ನೀವು ನನಗೇನಾದರೂ ಸಹಾಯ ಮಾಡಬಲ್ಲಿರಾ ಅಂತ ಅರ್ಥ. ವುಡ್ ಯು ಡೂ ಮೀ ಎ ಫೇವರ್ ಪ್ಲೀಸ್, ದಯಮಾಡಿ ನನಗೊಂದು ಉಪಕಾರ ಮಾಡ್ತೀರಾ. ವುಡ್ ಯು ಫಿಲ್ ಇನ್ ದಿಸ್ ರಿಜಿಸ್ಟ್ರೇಷನ್ ಫಾರ್ಮ್ ಪ್ಲೀಸ್, ದಯವಿಟ್ಟು ಈ ರಿಜಿಸ್ಟ್ರೇಷನ್ ಫಾರ್ಮನ್ನು ಫಿಲ್ ಮಾಡ್ತೀರಾ. ಹಾಗೆ ವುಡ್ ಯು ಮೈಂಡ್ ಅಂತ ಹೇಳಿದರೆ ಏನೂ ಅಂದ್ಕೊಳ್ದೆ ನನಗೆ ಈ ಹೆಲ್ಪ್ ಮಾಡ್ತೀರಾ ಅನ್ನೋ ಪ್ರಶ್ನೆ ಬರುತ್ತೆ, ಆ ಥರ ಅರ್ಥ ಕೊಡುತ್ತೆ. ಏನೂ ಅಂದ್ಕೊಳ್ದೆ. ವುಡ್ ಯು ಮೈಂಡ್ ಓಪನಿಂಗ್ ದ ಡೋರ್, ಸ್ವಲ್ಪ ಬಾಗಿಲು ತೆರಿತೀರಾ, ಅರ್ಥ ನೋಡಿ. ವುಡ್ ಯು ಮೈಂಡ್ ಅಂತ ಬಳಸಿದಾಗ ಬಾಗಿಲು ತೆಗೆದು ನಿಮಗೇನು ಬೇಜಾರಿಲ್ಲ ತಾನೇ, ನೀವು ಈ ಕೆಲಸ ಮಾಡಿದರೆ ಏನು ಬೇಜಾರಿಲ್ಲ ತಾನೇ, ಏನೋ ಅಂದ್ಕೊಳ್ಳಲ್ಲ ತಾನೇ ನೀವು, ಆ ಥರ ಮಾಡುವಾಗ ನಾವು ವುಡ್ ಯು ಮೈಂಡನ್ನು ಬಳಸ್ತೀವಿ. ವುಡ್ ಯು ಮೈಂಡ್ ಕ್ಲೋಸಿಂಗ್ ದ ಡೋರ್, ಸ್ವಲ್ಪ ಬಾಗಿಲು ಹಾಕ್ತೀರಾ ಅಂತ ಅರ್ಥ. ವುಡ್ ಯು ಮೈಂಡ್ ಮೂವಿಂಗ್ ಅಸೈಡ್, ಸ್ವಲ್ಪ ಪಕ್ಕಕ್ಕೆ ಜರುಗ್ತೀರಾ. ವುಡ್ ಯು ಮೈಂಡ್ ವೇಟಿಂಗ್ ಫಾರ್ ಎ ಮೂಮೆಂಟ್, ಸ್ವಲ್ಪ ಕಾಯ್ತೀರಾ. ವುಡ್ ಯು ಮೈಂಡ್ ಗಿವಿಂಗ್ ಮಿ ಎ ಲಿಫ್ಟ್, ನನಗೆ ಸ್ವಲ್ಪ ಲಿಫ್ಟ್ ಕೊಡ್ತೀರಾ. ವುಡ್ ಯು ಮೈಂಡ್ ಕಾಲಿಂಗ್ ಯುವರ್ ಡಾಗ್, ಸ್ವಲ್ಪ ನಿಮ್ಮ ನಾಯಿನ ಕರಿತೀರಾ. ವುಡ್ ಯು ಮೈಂಡ್ ಇಫ್ ಐ ಸಿಟ್ ಹಿಯರ್, ನಾನಿಲ್ಲಿ ಕುಳಿತುಕೊಂಡ್ರೆ ಏನೋ ಅಂದ್ಕೊಳ್ಳಲಾರಿರಾ, ಅಂದರೆ ನಾನು ಇಲ್ಲಿ ಕೂತ್ಕೊಳ್ತೇನೆ, ದಯವಿಟ್ಟು ಬೇಜಾರಿಲ್ಲ ತಾನೇ, ನಾನು ಇಲ್ಲಿ ಕೂತ್ಕೊಳ್ಳ ಅಂತ ಅರ್ಥ. ವುಡ್ ಯು ಮೈಂಡ್ ಇಫ್ ಐ ಸ್ಮೋಕ್, ನಾನು ಸಿಗರೇಟ್ ಸೇದಿದರೆ ಅಭ್ಯಂತರ ಇಲ್ಲ ತಾನೇ, ಈ ಥರ ಹೇಳುವಾಗ ವುಡ್ ಯು ಮೈಂಡನ್ನು ಬಳಸ್ತಾರೆ. ಇನ್ನು ಮೇ ಐ ಹೆಲ್ಪ್ ಯು, ನಾನು ನಿಮಗೆ ಸಹಾಯ ಮಾಡ್ಬೋದೇ. ಮೇ ಐ ಕಮ್ ಇನ್, ನಾನು ಒಳಗೆ ಬರ್ಬೋದೇ. ಮೇ ಐ ಗೋ, ನಾನು ಹೋಗ್ಬೋದೇ. ಮೇ ಐ ಆಸ್ಕ್ ಎ ಕ್ವಶನ್, ನಾನೊಂದು ಪ್ರಶ್ನೆ ಕೇಳ್ಬೋದೇ. ಮೇ ಐ ಆಸ್ಕ್ ಯು ಎ ಫೇವರ್, ನಾನೊಂದು ಸಹಾಯ ಕೇಳ್ಬೋದೇ. ಮೇ ಐ ಹ್ಯಾವ್ ಸಮ್ ಮೋರ್ ಗ್ರೇವಿ, ನಾನು ಇನ್ನೂ ಸ್ವಲ್ಪ ಗ್ರೇವಿಯನ್ನು ಹಾಕ್ಕೊಳ್ಬೋದೇ. ಮೇ ಐ ಓಪನ್ ದ ಡೋರ್, ನಾನು ಬಾಗಿಲು ತೆಗೆಯಬೋದೇ. ಮೇ ಐ ಶಟ್ ದ ಡೋರ್, ನಾನು ಬಾಗಿಲು ಮುಚ್ಚಬಹುದೇ. ಮೇ ಐ ಅಕಂಪನಿ ಯು, ನಾನು ನಿನ್ನ ಜೊತೆ ಬರಬಹುದೇ. ಮೇ ಐ ಟೇಕ್ ಲೀವ್ ಆಫ್ ಯು, ನಾನು ಹೋಗಿ ಬರಲಾ. ಮೇ ಐ ಕಂಟಿನ್ಯೂ, ನಾನು ಮುಂದುವರಿಬಹುದೇ. ಮೇ ಐ ಮೇಕ್ ಎ ಸಜೆಷನ್, ನಾನೊಂದು ಸಜೆಷನನ್ನು ಸೂಚನೆಯನ್ನು ಕೊಡ್ಬೋದೇ. ಮೇ ಐ ರೈಡ್ ಯುವರ್ ಬೈಸಿಕಲ್, ನಾನು ನಿನ್ನ ಸೈಕಲನ್ನು ಉಪಯೋಗಿಸ್ಬೋದೇ. ಮೇ ಐ ಡ್ರೈವ್ ಯುವರ್ ಕಾರ್, ನಾನು ನಿಮ್ಮ ಕಾರನ್ನು ಡ್ರೈವ್ ಮಾಡಬಹುದಾ, ಮಾಡಲಾ. ಮೇ ಐ ನೋ ಯುವರ್ ಗುಡ್ ನೇಮ್, ಈಗ ನೋಡಿ ಇದು ತುಂಬ ಯಾರಾದ್ರೂ ಪರಿಚಯವನ್ನು ತಿಳ್ಕೊಳ್ಳಿಕ್ಕೆ ಮೇ ಐ ನೋ ಯುವರ್ ಗುಡ್ ನೇಮ್, ನಿಮ್ಮ ಹೆಸರೇನಂತ ತಿಳ್ಕೊಳ್ಬಹುದೇ, ಈ ಥರ ಪೊಲೈಟಾಗಿ ಕೇಳ್ತಾರೆ. ಮೇ ಐ ನೋ ಯುವರ್ ಕ್ವಾಲಿಫಿಕೇಷನ್, ನಿಮ್ಮ ವಿದ್ಯಾರ್ಹತೆ ಏನಂತ ತಿಳ್ಕೊಳ್ಬಹುದೇ. ಮೇ ಐ ನೋ ಯುವರ್ ಕ್ವಾಲಿಫಿಕೇಷನ್. ಮೇ ಐ ನೋ ಯುವರ್ ಒಪಿನಿಯನ್, ನಿಮ್ಮ ಅಭಿಪ್ರಾಯ ಏನಂತ ನಾನು ತಿಳ್ಕೊಳ್ಬೋದೇ. ಈಗ ಯಾವುದೋ ವಿಷಯವನ್ನು ಡಿಸ್ಕಸ್ ಮಾಡ್ತಾ ಇರ್ತೀವಿ, ಆವಾಗ ನಿಮ್ಮ ಒಪಿನಿಯನ್ ಏನಂತ ತಿಳ್ಕೊಳ್ಬೋದೆ ಅಂತ ಕೇಳುವಾಗ ಮೇ ಐ ನೋ ಯುವರ್ ಒಪಿನಿಯನ್. ಮೇ ಐ ನೋ ವೆನ್ ಯು ವಿಲ್ ಬಿ ಫ್ರೀ, ತಮಗೆ ಯಾವಾಗ ಬಿಡುವು ಇದೆ ಅಂತ ತಿಳ್ಕೊಳ್ಬಹುದೇ. ಮೇ ಐ ನೋ ವೆನ್ ಹಿ ವಿಲ್ ಬಿ ಬ್ಯಾಕ್, ಅವನು ಯಾವಾಗ ಹಿಂತಿರುಗಿ ಬರುವನೇ ತಿಳ್ಕೊಳ್ಬಹುದೇ. ಈಗ ನಿಮ್ಮ ಫ್ರೆಂಡನ್ನು ಭೇಟಿಯಾಗ್ಲಿಕ್ಕೆ ನೀವು ಹೋಗಿರ್ತೀರಿ, ಅವನೆಲ್ಲೋ ಹೋಗಿದ್ದಾನೆ ಊರಿಗೆ, ಯಾವುದೋ ಊರಿಗೆ ಹೋಗಿದ್ದಾನೆ, ಆವಾಗ ಅವನು ಯಾವಾಗ ಬರ್ತಾನಂತ ಹೇಳ್ತೀರಾ ಅಂತ ಹೇಳಲಿಕ್ಕೆ ಈ ಒಂದು ವಾಕ್ಯವನ್ನು ಬಳಸ್ತಾರೆ. ಮೇ ಐ ನೋ ವೆನ್ ಹಿ ವಿಲ್ ಬಿ ಬ್ಯಾಕ್, ಅವನು ಯಾವಾಗ ತಿರುಗಿ ಬರುವನು ತಿಳ್ಕೊಳ್ಬಹುದೇ. ಅದೇ ಥರ ಮೇ ಐ ನೋ ವಿಚ್ ಬಸ್ ಗೋಸ್ ಟು ಮೈಸೂರಿಗೆ ಯಾವ ಬಸ್ ಹೋಗ್ತದೆ ಅಂತ ತಿಳ್ಕೊಳ್ಬಹುದೇ. ಮೇ ಐ ನೋ ವೇರ್ ಹಿ ಹ್ಯಾಸ್ ಗಾನ್, ಅವನು ಎಲ್ಲಿ ಹೋಗಿದ್ದಾನೆಂದು ತಿಳ್ಕೊಳ್ಬಹುದೇ. ಮೇ ಐ ನೋ
ವಾಟ್ ಶಿ ಹ್ಯಾಸ್ ಡನ್, ಅವಳು ಏನು ಮಾಡಿದಳೆಂದು ನಾನು ತಿಳ್ಕೊಳ್ಬಹುದೇ. ಹೀಗೆ ಮೇ ಜೊತೆ ವಾಕ್ಯಗಳನ್ನು ಬಳಸ್ತಾರೆ. ನಂತರ ಕ್ಯಾನ್ ಐ ಅಥವಾ ಕ್ಯಾನ್ ಯು. ಕ್ಯಾನ್ ಐ ಹ್ಯಾವ್ ದ್ಯಾಟ್, ನಾನು ಅದನ್ನು ತೆಗೆದುಕೊಳ್ಬಹುದೇ, ನನಗದನ್ನು ಕೊಡ್ತೀರಾ ಅನ್ನೋ ಅರ್ಥ. ಕ್ಯಾನ್ ಐ ಹ್ಯಾವ್ ಎ ಗ್ಲಾಸ್ ಆಫ್ ವಾಟರ್, ನಾನೊಂದು ಗ್ಲಾಸ್ ನೀರನ್ನು ಪಡೆಯಬಹುದೇ. ಕ್ಯಾನ್ ಐ ಕಮ್ ವಿತ್ ಯು, ನಾನು ನಿಮ್ಮ ಜೊತೆ ಬರಬಹುದೇ. ಕ್ಯಾನ್ ಐ ಹ್ಯಾವ್ ಎ ಲುಕ್ ಆ್ಯಟ್ ದ್ಯಾಟ್, ನಾನು ಅದನ್ನು ನೋಡಬಹುದೇ. ಕ್ಯಾನ್ ಐ ಸ್ಪೀಕ್ ಟು ಮಿಸ್ಟರ್ ಜೈನ್, ನಾನು ಜೈನ್ ಅವರೊಂದಿಗೆ ಮಾತಾಡಬಹುದೇ. ಕ್ಯಾನ್ ಐ ಹ್ಯಾವ್ ಎ ₹5 ಟಿಕೆಟ್ ಪ್ಲೀಸ್, ₹5 ಟಿಕೆಟ್ ಕೊಡುವಿರಾ. ಕ್ಯಾನ್ ಐ ಮೇಕ್ ಎ ಫೋನ್ ಕಾಲ್, ನಾನೊಂದು ಫೋನ್ ಕಾಲ್ ಮಾಡಬಹುದೇ. ಕ್ಯಾನ್ ಐ ಡೂ ಎನಿಥಿಂಗ್ ಫಾರ್ ಯು, ನಾನು ನಿಮಗೇನಾದರೂ ಸಹಾಯ ಮಾಡಲಾ. ಕ್ಯಾನ್ ಐ ಲಿವ್ ಆ್ಯಟ್ 4:30, ನಾನು 4:30 ಹೋಗ್ಬೋದು ಇಲ್ಲಿಂದ. ಕ್ಯಾನ್ ಐ ಟೆಲ್ ಜಯಸುಧಾ ವಾಟ್ ಯು ಹ್ಯಾವ್ ಜಸ್ಟ್ ಟೋಲ್ಡ್ ಮೀ, ನೀವು ಈಗಷ್ಟೇ ನನಗೆ ಏನು ಹೇಳಿದ್ರು ಅದನ್ನು ನಾನು ಜಯಸುಧಾಗೆ ಹೇಳಬಹುದೇ. ಕ್ಯಾನ್ ಐ ಹ್ಯಾವ್ ಎ 5 minute ಇಂಟರ್ವ್ಯೂ ವಿತ್ ಯು, ನಾನು ನಿಮ್ಮೊಂದಿಗೆ 5 ನಿಮಿಷಗಳ ಸಂದರ್ಶನ ಮಾಡಬಹುದೇ. ಕ್ಯಾನ್ ಐ ಆಸ್ಕ್ ಹೂ ಯುವರ್ ಫೇವ್ರೆಟ್ ಫಿಲ್ಮ್ ಹೀರೋ ಈಸ್, ನಿಮ್ಮ ಅಭಿಮಾನಿ ಹೀರೋ ಯಾರೆಂದು ನಾನು ಕೇಳಬಹುದೇ. ಕ್ಯಾನ್ ಐ ಆಸ್ಕ್ ಯು ಎ ಕ್ವಶನ್ ಅಬೌಟ್ ಯುವರ್ ಪರ್ಸ್ನಲ್ ಲೈಫ್, ನಿಮ್ಮ ವ್ಯಕ್ತಿಗತ ಜೀವನದ ಬಗ್ಗೆ ಪ್ರಶ್ನೆಗಳನ್ನು ಕೇಳಬಹುದೇ. ವಾಟ್ ಕ್ಯಾನ್ ಐ ಡೂ ಫಾರ್ ಯು, ನಾನು ನಿಮಗೆ ಏನು ಮಾಡಬೇಕು, ನಾನು ನಿಮ್ಗೆ ಏನು ಮಾಡಲಿ, ಏನಾದರೂ ಹೆಲ್ಪ್ ನಾನು ಮಾಡಲಾ ಅನ್ನೋ ಅರ್ಥದಲ್ಲಿ ವಾಟ್ ಕ್ಯಾನ್ ಐ ಡೂ ಫಾರ್ ಯು. ಕ್ಯಾನ್ ವಿ ಡಿಸ್ಕಸ್ ಇಟ್ ಲೇಟರ್, ಇದ್ರ ಬಗ್ಗೆ ನಂತರ ಚರ್ಚಿಸೋಣವೇ. ಕ್ಯಾನ್ ವಿ ಮೀಟ್ ಸಮ್ ಅದರ್ ಡೇ, ನಾವು ಮತ್ತೆ ಯಾವಾಗಾದರೂ ಭೇಟಿ ಆಗೋಣವಾ, ನಾನು ಸ್ವಲ್ಪ ಅರ್ಜೆಂಟಲ್ಲಿದ್ದೀನಿ, ಮತ್ತೆ ಯಾವಾಗಾದರೂ ಭೇಟಿ ಆಗೋಣವಾ. ಕ್ಯಾನ್ ಯು ಹೆಲ್ಪ್ ಮೀ, ನೀವು ನನಗೆ ಸಹಾಯ ಮಾಡಬಲ್ಲಿರಾ. ಕ್ಯಾನ್ ಯು ಗಿವ್ ಮೀ ಸಮ್ ಅಡ್ವೈಸ್ ಆನ್ ದಿಸ್, ಈ ವಿಷಯದ ಬಗ್ಗೆ ಕೆಲವು ಸಲಹೆ ಕೊಡಬಲ್ಲಿರಾ. ಕ್ಯಾನ್ ಯು ಸ್ಟೇ ಎ ಲಿಟಲ್ ಲಾಂಗರ್, ಇನ್ನೂ ಸ್ವಲ್ಪ ಹೊತ್ತು ಇರಬಲ್ಲೆಯಾ. ಕ್ಯಾನ್ ಯು ಸ್ಪೇರ್ ಮೀ ಆ್ಯನ್ ಅವರ್, ನೀನು ನನಗಾಗಿ 1 ಗಂಟೆ ಕಳೆಯಬಲ್ಲೆಯಾ, 1 ಗಂಟೆ ನನ್ನ ಜೊತೆ ಬರ್ತೀಯಾ, ಆ ಥರ. ಕ್ಯಾನ್ ಯು ಸ್ಪೇರ್ ಮೀ ಆ್ಯನ್ ಅವರ್ ಫಾರ್ ಮೀ, ನೀನು ನನಗಾಗಿ 1 ಗಂಟೆ ಸಮಯ ಕಳೆಯಬಲ್ಲೆಯಾ. ಕ್ಯಾನ್ ಯು ಸ್ಪೇರ್ ಮೀ 10 minutes ಫಾರ್ ಮೀ, ನೀನು ನನಗಾಗಿ 10 ನಿಮಿಷ ಕಳೆಯಬಲ್ಲೆಯಾ. ಕ್ಯಾನ್ ಯು ಗಿವ್ ಮೀ ಆ್ಯನ್ ಅಪಾಯಿಂಟ್ಮೆಂಟ್ ಆನ್ ಟ್ಯೂಸ್ಡೇ, ನೀವು ನನಗೆ ಮಂಗಳವಾರ ಅಪಾಯಿಂಟ್ಮೆಂಟ್ ಕೊಡಬಲ್ಲಿರಾ. ಕ್ಯಾನ್ ಯು ಕಾಲ್ ದ ಮ್ಯಾನೇಜರ್ ಪ್ಲೀಸ್, ದಯವಿಟ್ಟು ಮ್ಯಾನೇಜರ್ನನ್ನು ಕರೀತೀರಾ. ಕ್ಯಾನ್ ಯು ಲೆಟ್ ಅಸ್ ನೋ ಸೂನ್, ನೀವು ನನಗೆ ಕೂಡಲೇ ತಿಳಿಸಬಲ್ಲೆಯಾ. ಕ್ಯಾನ್ ಯು ಡೂ ಇಟ್ ಎ ಬಿಟ್ ಮೋರ್ ಕ್ವಿಕ್ಲಿ ದ್ಯಾನ್ ದ್ಯಾಟ್, ನೀನು ಈ ಕೆಲಸವನ್ನು ಇನ್ನೂ ವೇಗವಾಗಿ ಮಾಡಬಲ್ಲೆಯಾ, ಮಾಡ್ತೀಯಾ. ಕ್ಯಾನ್ ಯು ಸಜೆಸ್ಟ್ ವಾಟ್ ಐ ಶುಡ್ ಡೂ, ನಾನು ಏನು ಮಾಡಬೇಕಂತ ನೀ ಸೂಚಿಸ್ತೀ, ನಾನು ಏನು ಮಾಡಿದ್ರೆ ಒಳ್ಳೇದಂತ ನಿನ್ಗೆ ಅನಿಸುತ್ತೆ, ನಿನ್ನ ಸಜೆಷನ್ ಏನು, ಈ ಥರ. ಕ್ಯಾನ್ ಯು ಸಜೆಸ್ಟ್ ವಾಟ್ ಐ ಶುಡ್ ಡೂ ವಾಟ್ ಐ ಶುಡ್ ನಾಟ್ ಡೂ, ನಾನು ಏನು ಮಾಡಬಾರ್ದಂತ ಹೇಳ್ತೀಯಾ. ಅಂದರೆ ಫಸ್ಟಿಗೆ ನಾವು ಹೇಳಿದ್ದು ಏನು ಮಾಡಬೇಕಂತ ಸೂಚಿಸ್ತೀಯ ಅಂತ, ಇಲ್ಲಿ ಏನು ಮಾಡಬಾರ್ದಂತ ಹೇಳ್ತೀಯಾ. ಕ್ಯಾನ್ ಯು ಸ್ಟಾಪ್ ಸ್ಮೋಕಿಂಗ್ ಪ್ಲೀಸ್, ದಯವಿಟ್ಟು ನೀನು ಧೂಮಪಾನ ಮಾಡೋದನ್ನು ನಿಲ್ಲಿಸ್ತೀಯ, ನನಗೆ ಸ್ವಲ್ಪ ಅದರಲ್ಲಿ ಕಿರಿಕಿರಿ ಆಗ್ತಿದೆ, ಸೊ ಅದನ್ನು ನೀನು ನಿಲ್ಲಿಸು ಅಂತ ಅರ್ಥ. ಅದೇ ಥರ ಈಗ ಕುಡ್ ಮತ್ತು ಕುಡಿಯನ್ನು ಯೂಸ್ ಮಾಡಿದಾಗ ಇದು ಜಾಸ್ತಿ ವಿನಯನ್ನು ವ್ಯಕ್ತಪಡಿಸಲು ಕುಡಿಯನ್ನು ಯೂಸ್ ಮಾಡಬೇಕು. ಕುಡ್ ಐ ಹ್ಯಾವ್ ದ್ಯಾಟ್, ನಾನು ಅದನ್ನು ತೆಗೆದುಕೊಳ್ಬೋದೇನ್ರಿ, ನನಗದನ್ನು ಕೊಡ್ತೀರಾ. ಕುಡ್ ಐ ಯೂಸ್ ಯುವರ್ ಸ್ಕೂಟರ್ ಪ್ಲೀಸ್, ನಾನು ನಿಮ್ಮ ಸ್ಕೂಟರನ್ನು ಉಪಯೋಗಿಸ್ಬೋದೇ. ಕುಡ್ ಐ ಬೋರೋ ಯುವರ್ ಬುಕ್ ಫಾರ್ ಎ ಡೇ, ನಾನು ನಿನ್ನ ಪುಸ್ತಕವನ್ನು 1 ದಿನದ ಮಟ್ಟಿಗೆ ತೆಗೆದುಕೊಳ್ಬಹುದೇ. ಕುಡ್ ಐ ಕಮ್ ಆನ್ ಫ್ರೈಡೇ ಆಫ್ಟರ್ನೂನ್, ನಾನು ಶುಕ್ರವಾರ ಮಧ್ಯಾಹ್ನ ಬರ್ಬೋದೇನ್ರಿ. ಕುಡ್ ಐ ಯೂಸ್ ಯುವರ್ ಟಾಯ್ಲೆಟ್ ಪ್ಲೀಸ್, ನಾನು ನಿಮ್ಮ ಟಾಯ್ಲೆಟನ್ನು ಉಪಯೋಗಿಸ್ಬೋದಾ. ಹೆಲೋ, ಕುಡ್ ಐ ಟಾಕ್ ಟು ದ ಚೀಫ್ ಮಿನಿಸ್ಟರ್ ಪ್ಲೀಸ್, ನಾನು ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ಬೋದಾ. ಕುಡ್ ಐ ಹ್ಯಾವ್ ಯುವರ್ ಅಡ್ರೆಸ್ ಪ್ಲೀಸ್, ನಾನು ನಿಮ್ಮ ವಿಳಾಸವನ್ನು ಪಡೆಯಬಹುದೇ. ಕುಡ್ ಐ ಇಂಟ್ರಪ್ಟ್ ಎ ಮೂಮೆಂಟ್, ನಾನು ಒಂದು ಕ್ಷಣ ಅಡ್ಡಿಪಡಿಸ್ಬೋದಾ. 2 ಜನ ಮಾತಾಡ್ತಾ ಇರ್ತಾರೆ, ಅವರೊಟ್ಟಿಗೆ ನೀವು ಡಿಸ್ಕಸ್ ಮಾಡಲಿಕ್ಕೆ ಅಥವಾ ನೀವು ಏನಾದರೂ ನಿಮ್ಮ ವಿಷಯನ ಹೇಳಲಿಕ್ಕೆ ಹೋಗ್ತೀರಿ, ಆವಾಗ ಹೇಳಬೇಕು ಕುಡ್ ಐ ಇಂಟರಪ್ಟ್ ಎ ಮೂಮೆಂಟ್, ನಾನು ಒಂದು ಕ್ಷಣ ಅಡ್ಡಿ ಮಾಡಬಹುದೇ. ಕುಡ್ ಯು ಹೆಲ್ಪ್ ಮೀ, ನೀವು ನನಗೆ ಸಹಾಯ ಮಾಡಬಲ್ಲಿರಾ. ಕುಡ್ ಯು ಟೆಲ್ ಮೀ ಯುವರ್ ನೇಮ್, ನೀವು ನಿಮ್ಮ ಹೆಸರನ್ನು ನನಗೆ ಹೇಳುವಿರಾ. ಕುಡ್ ಯು ಫಿಲ್ ಮೀ ಎ ಬಕೆಟ್ ಆಫ್ ವಾಟರ್ ಪ್ಲೀಸ್, ದಯವಿಟ್ಟು ನನಗೆ ಒಂದು ಬಕೆಟ್ ನೀರು ತುಂಬಿಕೊಡ್ತೀರಾ. ಕುಡ್ ಯು ಡಸ್ಟ್ ದ ಫರ್ನಿಚರ್, ಈ ಫರ್ನಿಚರ್ ಧೂಳನ್ನು ಒರೆಸ್ತೀರಾ. ಕುಡ್ ಯು ಕಮ್ ಆ್ಯಂಡ್ ಹೆಲ್ಪ್ ಮೀ ಪ್ಲೀಸ್, ನೀವು ಬಂದು ನನಗೆ ಸಹಾಯ ಮಾಡ್ತೀರಾ. ಕುಡ್ ಯು ಪ್ಲೀಸ್ ಮೂವ್, ನೀವು ಸ್ವಲ್ಪ ಜರುಗುತ್ತೀರಾ. ಕುಡ್ ಯು ಟೆಲ್ ಮೀ ದ ಸೀಕ್ರೆಟ್ ಆಫ್ ಯುವರ್ ಸಕ್ಸಸ್ ಪ್ಲೀಸ್, ದಯಮಾಡಿ ನಿಮ್ಮ ವಿಜಯದ ರಹಸ್ಯಗಳನ್ನು ನನಗೆ ತಿಳಿಸ್ತೀರಾ.
ಕುಡ್ ಯು ಪ್ಲೀಸ್ ವೇಟ್ ಫಾರ್ 10 ಮಿನಿಟ್ಸ್, ದಯವಿಟ್ಟು 10 ನಿಮಿಷ ಕಾಯುವಿರಾ. ಕುಡ್ ಯು ಪ್ಲೀಸ್ ಗಿವ್ ಮೀ 2 ಸೆಕೆಂಡ್ ಕ್ಲಾಸ್ ಟಿಕೆಟ್ ಫಾರ್ ಹಾಸನ್ ಟು ಶತಾಬ್ದಿ ಎಕ್ಸ್ಪ್ರೆಸ್. ಹಾಸನ ಆನ್ ಶತಾಬ್ದಿ ಎಕ್ಸ್ಪ್ರೆಸ್. ಹಾಸನಕ್ಕೆ ಶತಾಬ್ದಿ ಎಕ್ಸ್ಪ್ರೆಸ್ಗೆ 2 ಸೆಕೆಂಡ್ ಕ್ಲಾಸ್ ಟಿಕೆಟ್ ಕೊಡ್ತೀರಾ. ಕುಡ್ ಯು ಸ್ವಿಚ್ ಆನ್ ದ ಟಿ ವಿ, ದಯವಿಟ್ಟು ಸ್ವಲ್ಪ ಟಿ ವಿ ಹಾಕ್ತೀರಾ. ಕುಡ್ ಯು ಸ್ವಿಚ್ ಆನ್ ಅನದರ್ ಚಾನಲ್, ಸ್ವಲ್ಪ ಟಿ ವಿಯ ಚಾನಲನ್ನು ಬದಲಿಸ್ತೀರಾ, ಅಂದರೆ ಟಿ ವಿ ನೋಡ್ತಾ ಇರ್ತೀರಾ, ಆ ಚಾನಲನ್ನು ಚೇಂಜ್ ಮಾಡಿ ಅಂತ ಹೇಳಲಿಕ್ಕೆ ಕುಡ್ ಯು ಸ್ವಿಚ್ ಆನ್ ಅನದರ್ ಚಾನಲ್. ಆಮೇಲೆ ಕುಡ್ ಯು ಲೇ ದ ಟೇಬಲ್ ಫಾರ್ ಡಿನ್ನರ್, ಡಿನ್ನರ್ಗಾಗಿ ಟೇಬಲನ್ನು ಜೋಡಿಸುವೆಯಾ. ಕುಡ್ ಯು ಪ್ರೊವೈಡ್ ಹಿಮ್ ವಿತ್ ದ ನೆಸೆಸರಿ ಫೆಸಿಲಿಟೀಸ್, ಅವನಿಗೆ ಬೇಕಾದ ಸೌಕರ್ಯಗಳನ್ನು ಒದಗಿಸುವಿರಾ. ಕುಡ್ ಯು ಕನ್ವೆ ಟು ಹಿಮ್ ದಿಸ್ ನ್ಯೂಸ್, ಕನ್ವೆ ಅಂದರೆ ತಿಳಿಸುವುದು, ಈ ವಿಷಯವನ್ನು ನೀವು ಅವನಿಗೆ ತಿಳಿಸುವಿರಾ. ಕುಡ್ ಯು ಪುಷ್ ದ ಡೋರ್ ಟು ಶಟ್, ಆ ಬಾಗಿಲನ್ನು ಸ್ವಲ್ಪ ತಳ್ಳಿ ಮುಚ್ತೀಯಾ. ಕುಡ್ ಯು ಡ್ರಾ ದ ಕರ್ಟನ್, ಪರ್ದೆನ ಅಂದರೆ ಕಿಟಕಿ ಹಾಕಿದಂಥ ಪರ್ದೆನ ಎಳಿತೀರಾ ಅಂತ. ಕುಡ್ ಯು ಪ್ಲೀಸ್ ಲೆಂಡ್ ಮೀ 100 rupees, ನನಗೆ 100 ರೂಪಾಯಿ ಸಾಲ ಕೊಡಬಲ್ಲಿಲ್ಲ. ಕುಡ್ ಯು ಟೆಲ್ ಮೀ ವೇರ್ ದ ರೈಲ್ವೆ ಸ್ಟೇಷನ್ ಈಸ್, ರೈಲ್ವೆ ಸ್ಟೇಷನ್ ಎಲ್ಲಿದೆ ಅಂತ ಹೇಳ್ತೀರಾ. ಕುಡ್ ಯು ಟೆಲ್ ಮೀ ವೇರ್ ದ ಡಾಕ್ಟರ್ ರಾಮಯ್ಯ ಲೀವ್ಸ್, ಡಾಕ್ಟರ್ ರಾಮಯ್ಯ ಎಲ್ಲಿ ವಾಸ ಮಾಡ್ತಾರೆ ಅಂತ ಹೇಳ್ತೀರಾ. ಕುಡ್ ಯು ಪ್ಲೀಸ್ ಗೈಡ್ ಮೀ ವೇರ್ ಇಟ್ ಈಸ್, ಅದು ಎಲ್ಲಿದೆ, ಇದು ಎಲ್ಲಿದೆ ಅಂತ ನಂಗೆ ಮಾರ್ಗದರ್ಶನ ಮಾಡ್ತೀರಾ. ಕುಡ್ ಯು ಪ್ಲೀಸ್ ಟೆಲ್ ಮೀ ವಿಚ್ ಬಸ್ ಗೋಸ್ ಟು ಕೆಂಗೇರಿ, ಕೆಂಗೇರಿಗೆ ಯಾವ ಬಸ್ ಹೋಗುತ್ತೋ ಅಂತ ತಿಳಿಸ್ತೀರಾ. ಕುಡ್ ಯು ಪ್ಲೀಸ್ ಟೆಲ್ ಮೀ ಹೌ ಯು ವರ್ ಚೀಟೆಡ್, ನೀವು ಹೇಗೆ ಮೋಸ ಹೋದ್ರಿ ಅಂತ ನನಗೆ ಹೇಳ್ತೀರಾ. ಕುಡ್ ಯು ರಿಪೀಟ್ ವಾಟ್ ಯು ಸೇಡ್ ಪ್ಲೀಸ್, ನೀವು ಏನು ಹೇಳಿದ್ರು ಅದನ್ನು ಇನ್ನೊಂದು ಸತಿ ಹೇಳ್ತೀರಾ. ಹೀಗೆ ಕುಡ್ ಯು, ಕ್ಯಾನ್ ಐ, ವುಡ್ ಯು ಇದ್ರ ಜೊತೆ ವಾಕ್ಯಗಳನ್ನು ತಯಾರು ಮಾಡಬೇಕು. ಇನ್ನು ಇವುಗಳಿಗೆ, ಈ ಪೊಲೈಟ್ ರಿಕ್ವೆಸ್ಟ್ಗಳಿಗೆ ಉತ್ತರ ಹೇಗಿರುತ್ತೆ, ನಾವು ಯಾವ ಥರ ಉತ್ತರವನ್ನು ಕೊಡ್ತೀವಿ ಅಂತ ಕೂಡ ಇಲ್ಲಿ ನೋಡ್ಬೋದು. ಈ ಮೇಲಿನ ಪ್ರಶ್ನೆಗಳಿಗೆ ಈ ಕೆಳಗ ಕೊಟ್ಟಂಥ ಚಿಕ್ಕ ಪುಟ್ಟ ಉತ್ತರ ಸಂದರ್ಭಾನುಸಾರ ಬಳಸಬೇಕು. ಓಕೆ, ಒಂದನೇದು ಶೋರ್, ಖಂಡಿತ. ವಿಲ್ ಯು ಕಮ್ ವಿತ್ ಮೀ ಅಂದರೆ ನೀನು ನನ್ನ ಜೊತೆ ಬರ್ತೀಯಾ ಅಂತ ಹೇಳಿದಾಗ ನಾವು ಹೌದು ಖಂಡಿತ ಬರ್ತೀನಿ ಅಂತ ಹೇಳಲಿಕ್ಕೆ ಶೋರ್ ಅಂತ ಹೇಳಬೇಕು. ಅಂದರೆ ನಾನು ಖಂಡಿತ ಬರ್ತೀನಿ, ಶೋರ್ ಅಂದರೆ ಖಂಡಿತ. ಟೀ ಬೇಕಾ ಅಂತ ಕೇಳ್ತಾರೆ, ವುಡ್ ಯು ಲೈಕ್ ಟು ಹ್ಯಾವ್ ಕಪ್ ಆಫ್ ಟೀ, ನಿಮ್ಗೊಂದು ಕಪ್ ಟೀ ಬೇಕಾ ಅಂತ, ನಿಮಗೆ ಟೀ ಬೇಕಾದ್ರೆ ಎಸ್ ಶೋರ್ ಅಂತ ಹೇಳಿಬಿಟ್ರೆ ಅವ್ರು ಖಂಡಿತ ಅಂತ ಅರ್ಥ ಆಗುತ್ತೆ. ಸರ್ಟನ್ಲಿ ಅಂದರೆ ತಪ್ಪದೆ, ಖಂಡಿತ ಇದು ಕೂಡ ಸೇಮ್ ಅರ್ಥ. ಓಕೆ ಸರಿ. ವಿತ್ ಪ್ಲೆಜರ್, ಸಂತೋಷದಿಂದ, ಅಂದರೆ ಈ ಕೆಲಸ ನಾನು ಸಂತೋಷದಿಂದ ಮಾಡ್ತೀನಿ ಅಂತ ಹೇಳಲಿಕ್ಕೆ ವಿತ್ ಪ್ಲೆಜರ್ ಅಂತ ಹೇಳ್ತಾರೆ. ವೈ ನಾಟ್ ಅಂದರೆ ಯಾಕಾಗಲ್ಲ, ಯಾರಾದರೂ ಬರ್ತೀನೋ ನನ್ನ ಜೊತೆ, ಓಕೆ ಯಾಕೆ ಬರ, ಓಕೆ ನೋ ಪ್ರಾಬ್ಲಮ್ ಬರ್ತೀನಪ್ಪ, ವೈ ನಾಟ್ ಅಂತ ಹೇಳಬೇಕು. ಅದೇ ಥರ ಎಸ್ ವಿತ್ ಪ್ಲೆಜರ್ ಅಂದರೆ ಆಗಲಿ ಸಂತೋಷವಾಗಿ ನಾನು ಈ ಕೆಲಸ ಮಾಡ್ತೇನಂತೆ, ಎಸ್ ವಿತ್ ಪ್ಲೆಜರ್. ಆಲ್ ರೈಟ್ ಆಲ್ರೆಡಿ ನಮ್ಗೆ ಗೊತ್ತಿದೆ, ಹಾಗೆ ಆಗಲಿ ಅನ್ನೋ ಅರ್ಥದಲ್ಲಿ ಆಲ್ ರೈಟನ್ನು ಬಳಸ್ತಾರೆ. ನೋ ಪ್ರಾಬ್ಲಮ್, ತೊಂದರೆ ಇಲ್ಲಪ್ಪ ಬರ್ತೀನಿ, ಏನೂ ಪ್ರಾಬ್ಲಮ್ ಇಲ್ಲ, ತಲೆ ಬಿಸಿ ಮಾಡ್ಕೊಳ್ಳಲ್ಲ, ಬರ್ತೀನಿ. ಬೈ ಆಲ್ ಮೀನ್ಸ್, ತಪ್ಪದೇ ಬರ್ತೀನಿ. ಈ ಥರ ಬೇರೆ ಬೇರೆ ವಾಕ್ಯಗಳನ್ನು ಬಳಸ್ತಾರೆ. ಶೋರ್ ಅಂತಲೂ ಬಳಸ್ತಾರೆ, ಬೈ ಆಲ್ ಮೀನ್ಸ್ ಅಂತಲೂ ಬಳಸ್ತಾರೆ. ಐ ವಿಲ್ ಸಿ ವಾಟ್ ಐ ಕ್ಯಾನ್ ಡೂ, ಯಾರಾದರೂ ನಿಮಗೆ ಏನಾದರೂ ಮಾಡಲಿಕ್ಕೆ ಹೇಳಿದರು ಆವಾಗ ಅದ್ರ ಬಗ್ಗೆ ನಾನು ಆಲೋಚನೆ ಮಾಡ್ತೀನಿ ಅಂತ ಹೇಳ್ತೀರಲ್ಲ, ಆ ಸಂದರ್ಭದಲ್ಲಿ ಐ ವಿಲ್ ಸಿ ವಾಟ್ ಐ ಕ್ಯಾನ್ ಡೂ, ನಾನು ನೋಡ್ತೀನಿ ಏನು ಮಾಡ್ತೇನೆ, ಏನು ಆಗ್ಬೋದು, ನಾನು ಏನು ಮಾಡ್ಬೋದು ಎಂದು ನಾನು ನೋಡ್ತೇನೆ, ಈ ಥರ. ಆಮೇಲೆ ಯಾವುದಾದ್ರೂ ಕೆಲಸ ನಿಮ್ಮ ಹತ್ರ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಸಾರಿ ಅಂದರೆ ಆಗಲ್ಲ ಅಂತ ಅರ್ಥ. ಸಾರಿ ಐ ಕಾಂಟ್, ಇಲ್ಲ ಕ್ಷಮಿಸಿ ನನ್ನಿಂದ ಸಾಧ್ಯ ಇಲ್ಲ. ಸಾರಿ ಇಟ್ ಈಸ್ ನಾಟ್ ಪಾಸಿಬಲ್, ಯಾರಾದರೂ ನಿಮ್ಮ ಹತ್ರ ದುಡ್ಡು ಕೇಳಿದರೆ ದುಡ್ಡು ಕೊಡಿ ಅಂತೇಳಿ ನನ್ನ ಹತ್ರ ಇಲ್ಲಪ್ಪ ಇದು ಸಾಧ್ಯ ಇಲ್ಲ ಅಂತೇಳಿ ಸಾರಿ ಇಟ್ ಈಸ್ ನಾಟ್ ಪಾಸಿಬಲ್, ಕ್ಷಮಿಸಿ ಇದು ಅಸಾಧ್ಯ, ಅಸಂಭವ. ನೋ ಐ ಕಾಂಟ್, ಇಲ್ಲ ಆಗದು. ಸಾರಿ ಫ್ರೆಂಡ್ ಪ್ಲೀಸ್ ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್ ಮೀ, ದಯವಿಟ್ಟು ಕ್ಷಮಿಸು ಗೆಳೆಯ, ದಯವಿಟ್ಟು ಇದ್ರ ಬಗ್ಗೆ ನನಗೆ ಅಪಾರ್ಥ ಮಾಡ್ಕೊಳ್ಬೇಡ, ಅಂದರೆ ನನ್ನ ಹತ್ರ ದುಡ್ಡಿಲ್ಲ ತಪ್ಪು ತಿಳ್ಕೊಳ್ಬೇಡ ಅಂತ ಹೇಳ್ತೀವಲ್ಲ, ಆ ಟೈಮಲ್ಲಿ ಡೋಂಟ್ ಮಿಸ್ಅಂಡರ್ಸ್ಟ್ಯಾಂಡ್ ಮೀ. ಹೀಗೆ ಇವುಗಳೊಟ್ಟಿಗೆ ವಾಕ್ಯಗಳನ್ನು ಮಾಡೋದನ್ನು ನೀವು ಹೆಚ್ಚು ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕು. ಈಗ ನಾನಿಲ್ಲಿ ಏನೇನು ಬರೆದಿದ್ದೀನಲ್ಲ ಅದನ್ನು ಜಾಸ್ತಿ ರಿಪೀಟ್ ಮಾಡಿದಾಗ ನಿಮ್ಗೆ ಆಟೋಮೆಟಿಕ್ಕು ಈ ವಿಷಯಗಳು ಅರ್ಥ ಆಗುತ್ತೆ ಮತ್ತು ಇವುಗಳನ್ನು
ನಮ್ಮ ಸಂಭಾಷಣೆಯಲ್ಲಿ ಬಳಸಲಿಕ್ಕೆ ಸುಲಭ ಆಗುತ್ತೆ. ದಯವಿಟ್ಟು ಹಾಗಾಗಿ ಇದನ್ನು ಸ್ವಲ್ಪ ಜಾಸ್ತಿ ಪಾಸ್ ಮಾಡಿ ಜಾಸ್ತಿ ರಿಪೀಟ್ ಮಾಡಿ ನೀವು ಬಾಯ್ಬಿಟ್ಟು ಹೇಳಿ. ಒಂದು ವಾಕ್ಯನ 10 ಸರ್ತಿ ಹೇಳಿದರೂ ಏನು ಪ್ರಾಬ್ಲಮ್ ಇಲ್ಲ. ಯಾಕಂತ ಹೇಳಿದ್ರೆ ಅದನ್ನು ನಾವು ರಿಪೀಟ್ ಹೇಳಿದಾಗ ಅದು ನಮ್ಮ ಮನಸ್ಸಲ್ಲಿ ಫಿಕ್ಸ್ ಆಗಿ ಕೂತ್ಕೊಳ್ಳುತ್ತೆ. ಆಮೇಲೆ ನಮಗೆ ಸಂದರ್ಭಾನುಸಾರ ಯೂಸ್ ಮಾಡಲಿಕ್ಕೆ ಬರುತ್ತೆ. ಸೊ ಈ ಕ್ಲಾಸ್ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಯಾಕಂತ ಹೇಳಿದ್ರೆ ನಾವೆಲ್ಲಾದರೂ ಹೋದಾಗ ಏನಾದರೂ ಕೇಳ್ತಾ ಇರ್ತೀವಿ, ಅದನ್ನು ಮಾಡು ಇದನ್ನು ಮಾಡು ಅಂತ ಕೇಳ್ತಾ ಇರ್ತೀವಿ, ಒಳಗೆ ಬರಲ್ಲ ಅಂತ ಕೇಳ್ತಾ ಇರ್ತೀವಿ, ಆ ಟಿಕೆಟ್ ಕೊಡಿ ಈ ಟಿಕೆಟ್ ಕೊಡಿ ಅಂತ ಕೇಳ್ತಾ ಇರ್ತೀವಿ. ಆಮೇಲೆ ಪೋಸ್ಟ್ ಆಫೀಸಿಗೆ ಹೋದಾಗ ಅಥವಾ ಯಾವುದೋ ಆಫೀಸಿಗೆ ಹೋದಾಗ ಅದನ್ನು ಕೇಳಿ ಇದನ್ನು ಕೊಡಿ, ಅವರಿದ್ದಾರಾ ಇವರಿದ್ದಾರಾ ಈ ಥರ ಎಲ್ಲ ಕೇಳ್ತಿರ್ತೀವಿ. ಇವೆಲ್ಲದಕ್ಕೂ ಈ ಸಂಭಾಷಣೆಗಳಿಗೆ ಈಗ ನಾನು ಹೇಳ್ಕೊಂಡಂಥ ಪಾಠದಲ್ಲೇ ಉತ್ತರ ಇದೆ. ಅಂದರೆ ಅದನ್ನು ನೀವು ಪ್ರಾಕ್ಟೀಸ್ ಮಾಡಿದಾಗ ಕ್ಯಾನ್ ಐ ಹ್ಯಾವ್ ದ್ಯಾಟ್, ನಾನು ಅದನ್ನು ತೊಗೊಳ್ಳ ಅಂಥೇಳಿ. ಈಗ ನೋಡಿ ಅಲ್ಲೊಂದು ಪೆನ್ ಇರುತ್ತೆ, ಅದನ್ನು ನಾನು ತೊಗೊಳ್ಳ ಅಂತೇಳಿ ಕ್ಯಾನ್ ಐ ಹ್ಯಾವ್ ದ್ಯಾಟ್ ಪೆನ್, ದಯವಿಟ್ಟು ಆ ಪೆನ್ನನ್ನು ತೊಗೊಳ್ಳ, ಒಂದು 2 ನಿಮಿಷ ಸೈನ್ ಮಾಡಿಕೊಡ್ತೀನಿ, ಈ ಥರ. ಕ್ಯಾನ್ ಯು ಟೆಲ್ ಮಿ ದ್ಯಾಟ್ ವೇರ್ ಹೀ ಈಸ್, ಅವನು ಎಲ್ಲಿದ್ದಾನೆ ಅಂತ ದಯವಿಟ್ಟು ನನಗೆ ಹೇಳ್ತೀರಾ. ಈ ಥರ ಎಲ್ಲ ಪ್ರಶ್ನೆಗಳನ್ನು ಕೇಳಿ ತಿಳ್ಕೊಳ್ಳಿಕ್ಕೆ ಈ ವಾಕ್ಯಗಳು ಉಪಯೋಗ ಆಗುತ್ತೆ. ಹಾಗಾಗಿ ಇದ್ರ ಬಗ್ಗೆ ನೀವು ಸ್ವಲ್ಪ ಜಾಸ್ತಿ ಫೋಕಸನ್ನು ಮಾಡಿ. ಈ ಚಾಪ್ಟರಲ್ಲಿ ಸ್ವಲ್ಪ ಜಾಸ್ತಿ ಫೋಕಸನ್ನು ಮಾಡಿ ಈ ಚಾಪ್ಟರ್ನ ಕಲ್ತ್ರೆ ನಿಮಗೆ ಸ್ಪೋಕನ್ ಇಂಗ್ಲೀಷ್ ತುಂಬ ಸುಲಭವಾಗಿ ಬರುತ್ತೆ. ಆಲ್ರೆಡಿ ನಾವು ಎಲ್ಲ ಥರ ವಾಕ್ಯಗಳನ್ನು ಮಾಡೋದನ್ನು ಕಲ್ತಿದ್ದೇವೆ. ಇದನ್ನು ಕೂಡ ನಾವು ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ಧನ್ಯವಾದಗಳು.